ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವರ ಮೇಲೆ ನಡೆದಂತಹ ಮುನಿರತ್ನ ಅವರ ಮೇಲೆ ನಡೆದಂತಹ ಮೊಟ್ಟೆ ದಾಳಿ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಗಮನಿಸಿ. ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾಂಗ್ರೆಸ್ನವರು ಮುನಿರತ್ನವರ ಮೇಲೆ ಹಲ್ಲೆ ಪ್ರಯತ್ನ ಆಗಿದೆ ಸರ್. ಹೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ಮುನಿರತ್ನವರ ಮೇಲೆ ಹಲ್ಲೆ ಪ್ರಯತ್ನ ಆಗಿದೆ ಸರ್. ಹೊಟ್ಟೆ ಎಸೆದು ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ಅಸಹನೆ ಮಿತಿ ಮೀರಿದ್ರೆ ಹೀಗಾಗತ್ತೆ, ಕಾನೂನು ಕೈಗೆತ್ಕೊಳ್ಬಾರ್ದು ಅನ್ನುವಂತಹ ಕನಿಷ್ಠ ಜ್ಞಾನ ಕಾರ್ಯಕರ್ತರಿಗೆ ಇರಬೇಕು. ಆದರೆ ಅದೆಲ್ಲವನ್ನ ಮರೆತಾಗ ಇಂತಹ ಘಟನೆಗಳಾಗತ್ತೆ. 100 ವರ್ಷದ ಸಂಭ್ರಮಾಚರಣೆಗೆ ಏನರ್ಥ ಅಂತ ಪ್ರಶ್ನಿಸಿದ್ದಾರೆ ಬೊಮ್ಮಾಯಿ. ಅವ್ರನ್ನ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ದೀವಿ ಆ್ಯಂಡ್ ಪ್ರಿವೆನ್ಷನು ಮಾಡಿದ್ದೀವಿ. ಆ್ಯಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇಂಜುರಿ ಏನಾದರೂ ಆಗಿದೆಯಾ ಸರ್? ಹೀಗೆ ಸೋ ಫಾರ್ ನಮಗೆ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಇನ್ನು. ಅದು ಆದಮೇಲೆ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರ್ತೋ ಅದೇ ರೀತಿಯಲ್ಲಿ ನಾವು ಅದು FIR ಮಾಡೋದು, ಏನು ಫರ್ದರ್ ಏನು ಇನ್ವೆಸ್ಟಿಗೇಷನ್ ಆಗುತ್ತೋ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದು. ಏನು 3 ಜನನ ಅಥವಾ 4 ಜನನ ಎಷ್ಟು ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಕೇವಲ ಪ್ರಿವೆಂಟಿವ್ ಆಗಷ್ಟೇ ವಶಕ್ಕೆ ಪಡ್ಕೊಂಡಿದ್ದಾರೆ? ನಿಮಗೆ ಬಂದಿಲ್ಲ ಇನ್ನು ರಿಟರ್ನ್ ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ಅದು ಬಂದ ಮೇಲೆ ಆ್ಯಕ್ಷನ್ ಅದನ್ನ ಪ್ರಕಾರ ಮಾಡ್ತೀವಿ. ಅಂದರೆ ಈಗ ಅವರು ಬರ್ತಾರಂತ ಮಾಹಿತಿ ಇತ್ತು, ಪ್ರೋಗ್ರಾಮ್ ಇದೆ ಅಂತ ಗೊತ್ತಿದೆ. ಅದನ್ನ ಪ್ರಕಾರ ನಾವು ಆಲ್ರೆಡಿ ಇದು ನಮ್ಮ ಮಲ್ಲೇಶ್ವರಂ ಸಬ್ ಡಿವಿಷನಿಂದ ACP ಮತ್ತು ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕರೆಕ್ಟಾಗಿ ಬಂದೋಬಸ್ತ್ ಹಾಕಿದ್ದೀವಿ.